ಉಮೇಶ್ ಗೌಡ ಅವರೇ, ಬಹುಶಃ ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರ ಏನೇ ಪ್ರಬಲವಾದಂಥ ವಾದವನ್ನು ಮಂಡನೆ ಮಾಡಿದ್ರೂ ಕೂಡ ಈ CWRC ಮತ್ತು CWMA ಪದೇ ಪದೇ ಕನ್ನಡಿಗರ ಪಾಲಿಗೆ ಅಥವಾ ಕರುನಾಡಿನ ಪಾಲಿಗೆ ಒಂದು ರೀತಿ ಮರಣ ಶಾಸನವನ್ನೇ ಬರೆಯುತ್ತೆ. ಯಾವುದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಇದೇ ಒಂದು ಪರಿಸ್ಥಿತಿ ನಾವು ನೋಡ್ತೀವಿ. ಯಾಕೆ ಹೀಗಾಗುತ್ತೆ ಅಂತ ಪದೇ ಪದೇ ನೋಡಿ, ಇದು ತಮಿಳುನಾಡಿನ ಒತ್ತಡಕ್ಕೆ ಮಣಿದು ಈ ಥರ ಒಂದು ತೀರ್ಪುಗಳು ಬರ್ತಾವೋ ಅಥವಾ ಅವರಿಗೆ ಇಲ್ಲಿನ ವಾಸ್ತವ ಸ್ಥಿತಿ ಅರಿವು ಇಲ್ವೇನೋ ಅನ್ನೋ ಒಂದು ಭಾವನೆ ನಮಗೆ ಕಾಡ್ತಾ ಇದೆ. ಏಕೆಂದರೆ ಇವರೇನೋ ಒಂದು ಅಪ್ಲಿಕೇಶನ್ ಹಾಕ್ತಾರೆ, ಒಂದು ಆದೇಶ ಮಾಡ್ತಾರೆ. ಇದರಿಂದ ಏನಾಗ್ತಾ ಇದೆ, ಇಲ್ಲಿ ಕರ್ನಾಟಕದ ವಾಸ್ತವ ಸ್ಥಿತಿ ಏನಾಗ್ತಾ ಇದೆ ಅನ್ನೋದು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಈವನ್ CWRC ಆಗಿರ್ಬೋದು, CWMA ಆಗಿರ್ಬೋದು. ಇವತ್ತಿನ ಪರಿಸ್ಥಿತಿ ನೋಡ್ರಿ, ಈಗ 15.6 TMC ನೀರನ್ನು ಕೊಡಿ ಅಂತ ಹೇಳಿದ್ರು ಅಂತಂದ್ರೆ ನಮ್ಗೆ ಈಗ ಸಮಸ್ಯೆ ಏನಿದೆ, ಕುಡಿಯ ನೀರಿನ ಸಮಸ್ಯೆ ಆಗಿದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬೆಳೆನೇ ಬೆಳಿಬೇಡಿ ನೀವು ಕರ್ನಾಟಕದಲ್ಲಿ, ಇದು ಸ್ವಲ್ಪ ಈ ಸಮಸ್ಯೆ ಮನೀಗವರೆಗೆ ಅಂತ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವರು CWRC ಎಂದ ಯಾವುದೋ ಒಂದು CWMA ಮಾನಿಟರಿಂಗ್ ಅಥಾರಿಟಿ ಏನು ಇವತ್ತು ಕೊಟ್ಟಿರೋಂಥ ತೀರ್ಪು ನಿಜವಾಗ್ಲೂ ಅವೈಜ್ಞಾನಿಕ ಮತ್ತು ತಾವು ಹೇಳಿದಂತೆ ಇದು ಮರಣ ಶಾಸನವನ್ನು ಬರೆದಿದ್ದಾರೆ ನಮ್ಮ ಕರ್ನಾಟಕದ ಜನತೆ ಮೇಲೆ ಅಂತೇಳಿ ನಾನು ಅದು ಭಾವಿಸ್ತೀನಿ. ಜೊತೆಗೆ ಇವತ್ತು ನೋಡಿ ಸರ್, ಒಟ್ಟು ಕರ್ನಾಟಕದ ಇವತ್ತು ಎಲ್ಲ ಡ್ಯಾಮ್ಗಳಲ್ಲಿ ಅಂದರೆ ನಮ್ಮ KRS ಒಂದು ಡ್ಯಾಮನ್ನು ಹೊರತುಪಡಿಸಿದರೆ ಕಬಿನಿಯನ್ನು ಉಳಿದರೆ ಯಾವ ಡ್ಯಾಮು ಪೂರ್ಣ ಪ್ರಮಾಣದ ತುಂಬಿಲ್ಲ. ಏಕೆಂದರೆ ಅಲ್ಲಿ ಕೊಡಗು ಮತ್ತು ಕೋಲ ಇದರಲ್ಲಿ ತಲಕಾವೇರಿ ಜೊತೆಗೆ ಇದರಲ್ಲಿ ಕೇರಳದಲ್ಲಿ ಸ್ವಲ್ಪ ಒಳಹರಿವು ಜಾಸ್ತಿ ಮಳೆ ಆಗಿರೋದ್ರಿಂದ ಸ್ವಲ್ಪ ಅಷ್ಟು ಬರ್ತಾ ಇದೆ. ಬಿಟ್ರೆ ಇಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಈಗ ಒಟ್ಟು ನಾವು ಹೇಳಿದಂಥ ಸಂದರ್ಭದಲ್ಲಿ KRS ಇರೋದ ಡೆಪ್ತ್ 124 ಇದೆ, ಈಗಿರೋದು 108 ಇದೆ. ಆಮೇಲೆ ಕಬಿನಿ ಈಗ 65 ಒಟ್ಟು ಡೆಪ್ತ್ ಇದೆ, ಅಲ್ಲಿರೋದು 60.04. ಆರಂಗಿ 129 ಡೆಪ್ತ್ ಇದೆ, 128 ಇದೆ, 117 ಹೇಮಾವತಿ ಇದೆ, 110 ಇರೋಂಥ ಲೆವೆಲ್ ವಾಟರ್ ಲೆವೆಲ್. ಈಗ ಒಟ್ಟು ಇದರ TMC ನೀರು ಎಷ್ಟಿದೆ ಅಂತ 91.34 TMC ನೀರಿದೆ ಸರ್ ಒಟ್ಟು. ಈ ಇವರು ಈಗ ಹೇಳ್ತಾ ಇರೋದು 15 ದಿನಗಳವರೆಗೆ ಬಿಡಿ ಅಂತಂದ್ರೆ 4.5 TMC ನೀರು ಬಿಟ್ರೆ ಉಳ್ಕೊಳ್ಳೋದು ನಮಗೆ ಎಷ್ಟು 86.29. ಸೊ ಇದನ್ನು ನೀವು ಕುಡಿಯೋಕೆ ಬಳಸಬೇಕಲ್ಲ. ಇದು ಕೇವಲ ಒಂದು ಪ್ರದೇಶಕ್ಕೆ ಅಷ್ಟೇ ಅಲ್ಲ, ಇಲ್ಲಿಂದ ಬೆಂಗಳೂರಿಗೆ ಇರ್ಬೋದು, ಮೈಸೂರಿಗೆ ಇರ್ಬೋದು, ಮಂಡ್ಯದ ಬಹುಭಾಗ, ಚಾಮರಾಜನಗರ ಇರ್ಬೋದು, ಈವನ್ ರಾಮನಗರ ಜೊತೆಗೆ ತುಮಕೂರಿಗೂ ನೀರು ಬರ್ತಾ ಇದೆ. ಈಗ ಕುಡಿಯೋ ನೀರು ಅಂತ ಹೇಮಾವತಿ ಹೋಗ್ತಾ ಇದೆ. ಈಗ ಈ ನೀರನ್ನೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ರು ನಾವೇನಾದ್ರೂ ಅವರಿಗೆಲ್ಲ ಬಿಟ್ಟಿದೆ. ಆ ತೀರ್ಪನ್ನು ನಾವು ಫಾಲೋ ಮಾಡಿದ್ದೆ ಆದರೆ ನಿಜವಾಗ್ಲೂ ನಮಗೆ ತುಂಬಲಾರ ನಷ್ಟ ಆಗುತ್ತೆ ಸರ್. ಹಾಗಾಗಿ 13ನೇ ತಾರೀಕು ಮಾನ್ಯ ಪರಮೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ಅಲ್ಲಿ ಸಹ ನಾವು ಇದು ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಸರ್ಕಾರ ಏನೆಲ್ಲ ಈ ವಿಚಾರದಲ್ಲಿ ತೀರ್ಮಾನ ತಗೊಳುತ್ತೋ ಅದಕ್ಕೆ ನಾವು ಕೈ ಜೋಡಿಸ್ತೀವಿ ಸರ್. ಸರ್ಕಾರದ ಜೊತೆ ನಾವು ಇರ್ತೀವಿ. ಯಾಕೆಂದ್ರೆ ನೆಲ, ಜಲ, ಭಾಷೆ ವಿಚಾರ ಬಂದ ಒಂದು ಸಂದರ್ಭದಲ್ಲಿ JDS ಪಕ್ಷ ಯಾವಾಗಲೂ ಸಹ ನಿಂತಿದೆ. ಇವತ್ತು ಮೊನ್ನೆ ಬಿಡದಿ ವಿಚಾರ ಇರ್ಬೋದು ಅಥವಾ ಕಾವೇರಿ ಕೊಳದ ವಿಚಾರದ ಇರ್ಬೋದು. ಸನ್ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರು ಸಹ ಈ ಇಳಿ ವಯಸ್ಸನ್ನು ಸಹ ಆ ಸಂಸತ್ನಲ್ಲಿ ಕೂತ್ಕೊಂಡು ನನ್ನ ರಾಜ್ಯದ ಜನಕ್ಕೆ ಅನ್ಯಾಯ ಮಾಡಬೇಡಿ, ಕಾವೇರಿ ಕೊಳದ ರೈತರಿಗೆ ಅನ್ಯಾಯ ಮಾಡಬೇಡಿ, ಇವನ್ನು ಕೃಷ್ಣ ಮೇಲ್ದಂಡೆ ವಿಚಾರ ಇರ್ಬೋದು, ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟ ದೊಡ್ಡಗೌಡರ ಹೌದು ಬದ್ಧತೆಯನ್ನು ಯಾರು ಪ್ರಶ್ನೆ ಮಾಡಕ್ಕೆ ಹಾಗಾಗಿ ಈಗ ಈ ಸಂದರ್ಭದಲ್ಲಿ ನಾನು ಸದನದಲ್ಲಿ ಈ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾರೆ, ದನಿ ಎತ್ತುತ್ತಾರೆ. ಸರ್ಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಮಾನ್ಯ ಮುಖ್ಯಮಂತ್ರಿಗಳಂತಂದ್ರೆ ಈ ಸಂದರ್ಭದಲ್ಲಿ ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ದೇವೇಗೌಡರ ಸಲಹೆಗಳನ್ನ, ಜೊತೆಗೆ ವಿರೋಧ ಪಕ್ಷದ ಯಾರ್ಯಾರು ಅನುಭವ ಇದ್ದಾರೆ, ಇವರ ಬಸವರಾಜ ಬೊಮ್ಮಾಯಿ ಇರ್ಬೋದು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಕುಮಾರಣ್ಣನವರು ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಇವರೆಲ್ಲ ಮತ್ತೊಂದು ಸಭೆಯನ್ನು ಕರೆದು ಇದಕ್ಕೆ ಪ್ರಬಲವಾದಂಥ ವಾದ ಅಷ್ಟೇ ಮಂಡನೆ ಮಾಡೋದು ಅಷ್ಟೇ ಅಲ್ಲ, ನಾವು ನೀರು ಬಿಡೋದೇ ಇಲ್ಲ, ಇಲ್ಲಿ ಆಗದೇ ಇಲ್ಲ ಅನ್ನೋ ಒಂದು ತೀರ್ಮಾನವನ್ನು ಹಾಕಬೇಕು. ಅದು ನೋಡೋಣ ಏನಾಗುತ್ತೆ. ಅದು ಕಾನೂನು ನಿಂದನೆಗೆ ಅಲ್ಲ, ಕಾನೂನು ನಿಂದನೆ ಯಾವಾಗ ಆಗುತ್ತೆ ಗೊತ್ತಾ ಸರ್? ನಮ್ಮ ಹತ್ರ ಸಫಿಷಿಯೆಂಟ್ ವಾಟರ್ ಇದ್ದು ಅವ್ರಿಗೆ ಬಿಡಕ್ಕಾಗಲ್ಲ ಅಂತಂದ ಸಂದರ್ಭದಲ್ಲಿ ಆಗುತ್ತೆ. ತೀರ್ಪು ಅವೈಜ್ಞಾನಿಕ ಆಗಿದ್ದಂಥ ಸಂದರ್ಭದಲ್ಲಿ ವಿ ಕ್ಯಾನ್ ಕ್ವಶನ್ ಇಟ್. ಆಗಲ್ಲ, ಹಿಂದೆ ಬಂಗಾರಪ್ಪನವ್ರು ಮಾಡಲಿಲ್ವಾ, ನಾನು ಬಿಡಕ್ಕೆ ಆಗೋದೇ ಇಲ್ಲ ಕಣ್ರಿ ಅಂತೇಳಿ ಸುಗ್ರೀವಾಜ್ಞೆ ಹೊರಡುತ್ತಿಲ್ವಾ? SM ಕೃಷ್ಣ ಆದಂಥ ಸಂದರ್ಭದಲ್ಲಿ ಸಮಸ್ಯೆ ಉದ್ಭವ ಆಯಿತು. ಇದು ಕಾವೇರಿ ಸಮಸ್ಯೆ ಇವತ್ತಿಂದಲ್ಲ ಸರ್, ಇದು ಈವನ್ ಬಿಫೋರ್ ಇಂಡಿಪೆಂಡೆನ್ಸ್, ಈವನ್ ಆಫ್ಟರ್ ಇಂಡಿಪೆಂಡೆನ್ಸ್, ರಾಜಮಾರ್ಗ ಡ್ಯೂರಿಂಗ್ ದ ಟೆನ್ಯೂರ್ ಆಫ್ ಬ್ರಿಟಿಷ್ ಗವರ್ಮೆಂಟ್ ಇದಿದೆ. ಇದಕ್ಕೆ ಕಾರಣ ಏನು ಗೊತ್ತಾ ಸರ್? ಇದಕ್ಕೆ ಸಮಸ್ಯೆಗೆ ನಮ್ಮ ಇಲ್ಲಿನ ಅವೈಜ್ಞಾನಿಕವಾದಂಥ ಒಂದು ಜಲನೀತಿಗಳು. ಯಾಕೆಂತಂದ್ರೆ ಇರೋ ಎಲ್ಲ ಕೆರೆ ಕಟ್ಟೆಗಳನ್ನ ತುಂಬಿಸ್ಬಿಟ್ಟಿದ್ರೆ ಈ ಸಮಸ್ಯೆ ಹೇಳ್ತವೆ ಸರ್. ಜಲನೀತಿಗಳು ಏನು ಹೇಳ್ತವೆ ಸರ್? ಏನು ರಾಜ್ಯದ ನಡುವೆ ಹೌದು ಈ ರೀತಿ ನೀರಿನ ಒಪ್ಪಂದಗಳಾಗುತ್ತೆ ಅಂತಂದ್ರೆ ಏನು ಹೇಳುತ್ತೆ ಜಲನೀತಿ? ಅಲ್ಲ, ಜಲನೀತಿಗಳು ಏನು ಹೇಳ್ತವೆ ಅಂತಂದ್ರೆ ಸರ್, ನಮ್ಮ ರಾಜ್ಯಕ್ಕೆ ಸಫಿಷಿಯೆಂಟ್ ವಾಟರ್ ನಾವು ಮೊದಲು ಇಟ್ಕೊಂಡು ಉಳಿದಂತ ಕೊಡಬೇಕು ಅಂತ ಇದೆ ಹೊರತು ನಮ್ಮ ರಾಜ್ಯದ ಈಗ ಅಪ್ಪರ್ ಲೆವೆಲ್ ಏನು ವಾಟರ್ ನಮಗೆ ಸೋರ್ಸ್ ಇದೆ. ಈಗ ನಮ್ದು ಅವರು ನಮ್ಮ ಕೆಳಗಡೆ ಇದ್ದಾರೆ, ಅವರು ಯಾರು ತಮಿಳ್ನಾಡರು. ಸೊ ಹೀಗಾಗಿ ಅವ್ರೇನ್ ಮಾಡ್ತಾರೆ, ಮ್ಯಾಟರ್ ಆಫ್ ರೈಟ್ ಅಂತ ಕೇಳ್ತಾರೆ, ನಮ್ಮ ಹಕ್ಕು ಅಂತ ಕೇಳ್ತಾರೆ ಅವರು. ಮಾತಾಡ್ತಾ ಹಾಗಾಗಿ ಎಲ್ಲ ಒಂದ್ ಕಡೆ ಇದು ತೀರ್ಪು ಅವೈಜ್ಞಾನಿಕವಾಗಿ ಅಂತ ಹೇಳಿ ನನ್ನ ಮಾತಾಡ್ತಾ ಹೋಗೋಣ. ಮತ್ತೊಬ್ರು ಅತಿಥಿ ಜಾಯ್ನ್ ಆಗಿದ್ದಾರೆ.
ಪತ್ರಕರ್ತರು, ಹಿರಿಯ ಪತ್ರಕರ್ತರಾದಂಥ ಬಿ ರಾಜೇಂದ್ರ ಅವರು ನಮ್ಮ ಜೊತೆ ಝೂಮ್ ಲೈವ್ ಮೂಲಕ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ ಸರ್. ನಮಸ್ಕಾರ. ಓಕೆ ಸರ್, ಮಾತಾಡಿಸ್ತೀನಿ ನಿಮ್ಮನ್ನ. ಅದಕ್ಕಿಂತ ಮುಂಚೆ ಪ್ರಮುಖವಾಗಿ ಕಶ್ಯಪ್ ಅವರ, ಬಹುಶಃ ರಾಜ್ಯ ಸರ್ಕಾರವೇನೋ ಪ್ರಬಲವಾದಂಥ ವಾದವನ್ನು ಮಂಡನೆ ಮಾಡಿದೆ, ಅದರ ವಾಸ್ತವ ಚಿತ್ರಣವನ್ನು ಅರಿಯುವಂಥ ಒಂದು ನಿಟ್ಟಿನಲ್ಲಿ CWRC ಮತ್ತು CWME ವಿಫಲವಾಗ್ತಾ ಇರೋದು ಯಾಕೆ ಅಂತ ನೋಡಿ. ಎರಡೂ ಒಂದು ಬೋರ್ಡ್ ಇದೆಯಲ್ಲ, ನಮ್ಮ ರಾಜ್ಯದ ಪಾಲಿಗೆ ಯಾವ ಸರ್ಕಾರ ಇದ್ದರೂ ಕೂಡ ಒಂದು ಮಲತಾಯಿ ಧೋರಣೆ ಮಾಡಿಕೊಂಡೇ ಬಂದಿದ್ದೀವಿ. ಕಾಂಗ್ರೆಸ್ ಇರಲಿ, ದಳ ಇರಲಿ, BJP ಇರಲಿ, ಒಂದು ಮಲತಾಯಿ ಧೋರಣೆ ಯಾವಾಗ 2018ರಲ್ಲಿ ಬೋರ್ಡ್ ಫಾರ್ಮ್ ಆಯಿತು, ಫೈನಲ್ ವರ್ಡಿಕ್ಟ್ ಆದಮೇಲೆ ಈ ಒಂದು ಬೋರ್ಡು ನಮ್ಮ ರಾಜ್ಯದ ಪರವಾಗಿ ನಿಂತಿಲ್ಲ. ನಮ್ಮ ಅಧಿಕಾರಿಗಳು, ಲಾಯರ್ಗಳು ಪ್ರಬಲವಾದ ವಾದವನ್ನು ಮಂಡಿಸಿ ಕೂಡ ನಾವು ಇದು ವಿತ್ ಪ್ರೂಫ್, ಫೋಟೋಗ್ರಾಫ್ಸ್ ಆಗಿ, ವಿಡಿಯೋಗ್ರಾಫ್ಸ್ ಆಗಿ ಎಲ್ಲ ಪ್ರೆಸೆಂಟ್ ಮಾಡಿದ್ರೂ ಕೂಡ ನಾವು ರೈತರಿಗೆ ನೀರು ಬಿಟ್ಟಿಲ್ಲ, ಇಟ್ಕೊಂಡಿರೋದು ಬರೀ ಕುಡಿಯೋ ನೀರಿಗೆ, ಜಾನುವಾರಿಗೆ ಅಂದರೂ ಕೂಡ ಇವರು ಅಲ್ಲಿನ ಬೆಳೆಗೆ ನೀರು ಬಿಡಿ ಅಂತ ಇಲ್ಲ, ಏನು ಅಂತ ಹೇಳ್ತಿದ್ದಾರೆ. ನಮಗೆ ಒಂದು ಆಶ್ಚರ್ಯ ಆಗ್ತಿದೆ. ನಮ್ಮ ಮುಖ್ಯಮಂತ್ರಿಗಳು ಹೇಳ್ದಂಗೆ ಇವತ್ತು ಕಬಿನಿಯಿಂದ ನೀರು ಹೋಗ್ತಾ ಇದೆ, ಅದನ್ನು ನಾವು ಹಿಡಿದಿಟ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅದೇನು ನಮ್ಮ ಏನೋ ಒಂದು ವರ್ಣನ ಕೃಪೆ, ನಮ್ಮ ಒಂದು ದೇವರ ಒಂದು ಆಶಯದಂತೆ ಆ ಭಾಗದಲ್ಲಿ ಮಳೆ ಬಂದು, ಮತ್ತು ಮಡಿಕೇರಿ, ತಲಕಾವೇರಿ ಭಾಗದಲ್ಲೂ ಮಳೆ ಬಂದಿದೆ, ಮಳೆ ಬರಲೇಬೇಕು. ಹಾಗಾಗಿ ನಾವು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ನಾವು ನಾಳೆ ಇಲ್ಲ ನಾಳಿದ್ದು ಸುಪ್ರೀಂ ಕೋರ್ಟ್ ಮೆಟ್ಲೆ ಇರ್ಬಿಟ್ಟು ನಮ್ಮ ರಾಜ್ಯದ ವಸ್ತು ಸ್ಥಿತಿಯನ್ನು ಸುಪ್ರೀಂ ಕೋರ್ಟಲ್ಲೂ ನಾವು ಹೇಳ್ತೀವಿ. ಹಾಗಾಗಿ ಈ ಒಂದು ಏನಿದೆ ಒಂದು ಆದೇಶದ ವಿರುದ್ಧವಾಗಿ ನಾವು ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟಲ್ಲಿ ಹೋಗ್ತೀವಿ. ಈ ಆದೇಶವನ್ನು ನಾವು ತಳ್ಳಿಡಕ್ಕೂ ಆಗೋದಿಲ್ಲ. ಯಾಕಂದರೆ ನಿಮಗೆ ಗೊತ್ತು, ಇದಾಗುತ್ತೆ ಏನಪ್ಪ, ಸುಪ್ರೀಂ ಕೋರ್ಟ್ನಲ್ಲಿ ಒಂದು ನ್ಯಾಯಾಂಗ ನಿಂದನೆ ಆಗುತ್ತೆ, ಅದಕ್ಕೆ ಅವಕಾಶ ಕೊಡಬಾರ್ದು. ಆದರೆ ನಾವು ವಾಸ್ತವ ಸ್ಥಿತಿಯನ್ನು ಸುಪ್ರೀಂ ಕೋರ್ಟ್ಗೆ ಹೇಳ್ತೀವಿ. ಕಬಿನಿಯಲ್ಲಿ ನೀರು ಹೋಗ್ತಾ ಇದೆ, ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಮಗೆ ಹಿಡಿದಿಟ್ಕೊಳ್ಳೋಕೆ ಅವಕಾಶ ಏನು ಅಂದರೆ, ನಮಗೆ ನಮ್ಮ ಮೇಕೆದಾಟು ಯೋಜನೆಗೆ ಒಂದು ಅಪ್ರೂವಲ್ ಬೇಕು, ಅದು ಸಪ್ರೇಟಾಗಿ ಮಾತಾಡೋಣ. ಸೆಕೆಂಡು, ಇವಾಗ ವಾಸ್ತವ ಪರಿಸ್ಥಿತಿಯನ್ನು ನಾವು ವಿವರಿಸಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ಹೇಳ್ದಂಗೆ ನಾವು ಮುಂದಿನ ದಿನಗಳಲ್ಲ, ನಾಳೆ ಇಲ್ಲ ನಾಳಿದ್ದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಮೇಲ್ಮನವಿ ಸಲ್ಲಿಸ್ಬಿಟ್ಟು ಈ ಆದೇಶವನ್ನು ತಡೆಕೋರಕ್ಕೆ ಸರ್ಕಾರ ಸರ್ವ ಪ್ರಯತ್ನವೂ ಕೂಡ ಮಾಡುತ್ತೆ ಸರ್. ಓಕೆ ರಾಜೇಂದ್ರ ಸರ್, ಬಹುಶಃ ಎಲ್ಲೋ ಒಂದು ಕಡೆ ಈಗ CWRC ಮತ್ತು CWME ಮುಂದೆ ಸಮರ್ಥವಾಗಿ ಇಲ್ಲಿನ ಒಂದು ವಾಸ್ತವ ಚಿತ್ರಣವನ್ನು ತೆರೆದಿಡುವಂಥ ಪ್ರಯತ್ನವನ್ನು ನಮ್ಮ ಪ್ರತಿನಿಧಿಗಳು ಮಾಡಿದ್ರೂ ಕೂಡ ಅದನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅನ್ನೋದಾದರೆ, ಸೊ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಕರುನಾಡಿನ ಪಾಲಿಗೆ ಎದ್ದು ಕಾಣಿಸುತ್ತಲ್ಲ ಸರ್. ತಾವು ಯಾವ ರೀತಿ ವ್ಯಾಖ್ಯಾನಿಸ್ತೀರಿ ಅಂತ ಈ ಬೆಳವಣಿಗೆಯನ್ನ? ಇಲ್ಲ, ಈಗ CWRC ಏನ್ ಮಾಡಿದೆ, ಈಗ ಆರ್ಡರ್ ಮಾಡಿದೆ, ಈಗ ಎಷ್ಟು ನೀರು ಬಿಡಿ ಅಂತ ಹೇಳ್ತಾ ಇದೆ, ಸರಿ. ಆದ್ರೆ ಈ CWRC ಮುಂದೆ ರೆಪ್ರೆಸೆಂಟ್ ಮಾಡುವಾಗ ನಮ್ಮ ಅಧಿಕಾರಿಗಳಾಗ್ಲಿ ಅಥವಾ ನಮ್ಮ ಇವ್ರಿರ್ಬೋದು, ಇವರೆಲ್ಲ ಸರಿಯಾದ ರೀತಿಯಲ್ಲಿ ಒಂದು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಕೊಟ್ಬಿಟ್ಟು ಇದು ಮಾಡ್ಬೇಕಾಗಿತ್ತು, ಪ್ರತಿಪಾದನೆ ಮಾಡ್ಬೇಕಾಗಿತ್ತು. ಅದೆಲ್ಲೋ ಆಗಿಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ನಾವು ಈಗ ಡೈರೆಕ್ಟ್ ಆಗಿ ಡಿಪೆಂಡ್ ಆಗಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ ಮಳೆ ಮೇಲೆ. ಹಾಗೇನೆ ಈಗ ಏನಾಗ್ತಾ ಇದೆ, ಈಗ ಮಳೆ ಬಂದ್ರೆ ನಾವು ಅವ್ರು ಹೇಳಿದಷ್ಟು ನೀರು ಏನು ಅವ್ರಿಗೆ ರಿಕ್ವೈರ್ಡ್ ಏನಿದೆ ಅದು ಬಿಡಕ್ಕಾಗುತ್ತೋ ಇಲ್ವೋ ಅಂತ ನಾವು ನೋಡ್ಬೇಕು. ಎರಡನೇದು, CM ಹೇಳಿದ್ದಾರೆ ನಾವು ಪರಿಸ್ಥಿತಿಯನ್ನು ನೋಡ್ಕೊಂಡು ನಾವು ತೀರ್ಮಾನ ತಗೊಳ್ತೀವಿ ಅಂತಕ್ಕಂಥದ್ದು ಮುಖ್ಯಮಂತ್ರಿ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್. ಸರಿ, ಇವೆಲ್ಲ ಸರಿ, ಇದಾಗ್ತಾನೆ ಇದೆ, ಮೇಲಿಂದ ಮೇಲೆ ಇವೆಲ್ಲ ಆಗುತ್ತೆ. ಇದನ್ನು ಪ್ರಶ್ನೆ ಮಾಡಿ ಈಗ ನಮ್ಗೆ ಬೇರೆ ದಾರಿ ಇಲ್ಲ. ಈಗ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ನಾವು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತೀವಿ ಅಂತಕ್ಕಂಥ. ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗೋದು, ವಾಸ್ತವ ಸ್ಥಿತಿಯನ್ನು ಅವರಿಗೆ ಹೇಳೋದು, ಮಾಹಿತಿ ಕೊಡೋದು, ಇವೆಲ್ಲ ಇದೆ. ಕಬಿನಿಯಿಂದ ಈಗ ನೀರು ಹೋಗ್ತಾ ಇದೆ. ಎಲ್ಲಿಗೆ? ಕಬಿನಿಯಿಂದ ಹೋಗ್ತಾ ಇರ್ತಕ್ಕಂಥ ನೀರನ್ನು ನೀವು ತಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಅಸರ್ಟೈನಿಂಗ್ ಆಫ್ ದಿ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಆಫ್ ದಿ ಅಪ್ಪರ್ ರೈಪೇರಿಯನ್ ಸ್ಟೇಟ್ಸ್ ರಿಸರ್ವಾಯರ್ಸ್ ಇದೆಯಲ್ಲ, ಆ ಮೆಕ್ಯಾನಿಸಮ್ ಎಲ್ಲ ಒಂದ್ ಕಡೆ ಈಗ ನೀವು ನೋಡಿದ್ರ, ನಮ್ಮ ಜಲಾಶಯಗಳಿಗೆ ಬಂದು ಭೇಟಿ ಕೊಟ್ಟು ಆ ಪ್ರಾಧಿಕಾರದವರು ಅಸೆಸ್ ಮಾಡಿದ್ರ ಅಂತಕ್ಕಂಥ ಪ್ರಶ್ನೆ ಬರುತ್ತೆ.
ಅದನ್ನ ನಾವು ಕೇಳಬೇಕಾಗಿತ್ತು, ಸ್ವಲ್ಪ ಗಟ್ಟಿಯಾಗಿ ಆ ಪ್ರಾಧಿಕಾರದ ಮುಂದೆ ಗಟ್ಟಿಯಾಗಿ ಕೇಳಬೇಕಾಗಿತ್ತು. ನೀವು ಬಂದು ಫ್ಯಾಕ್ಚುಯಲ್ಸ್ ಏನಿದೆ ಅದನ್ನು ನೋಡ್ಬಿಟ್ಟು ತೀರ್ಮಾನ ತಗೊಳ್ಳಿ. ಹಾಗಾದ್ರೆ ಇದು ಯಾವ ಒಂದು ಬೇಸಿಸ್ ಮೇಲೆ ಇವರು ನೀರು ಬಿಡಿ ಅಂತ ಹೇಳಿದ್ರು? ಎಲ್ಲಿ ಯಾವ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್? ಬರೀ ಪೇಪರ್ ಮೇಲೆ ಇರ್ತಕ್ಕಂಥ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನೋಡ್ಕೊಂಡೆ ನೀವು ಹೇಳ್ತಾ ಇದ್ದೀರಾ? ಏನಿದು? ಇದು ಅರ್ಥವಾಗದ ಸಂಗತಿ. ಅದನ್ನ ನಾವು ಡಿಸ್ಪ್ಯೂಟ್ ಮಾಡಬೇಕಾಗಿತ್ತು. ಸ್ಥಳಕ್ಕೆ ಭೇಟಿ ಕೊಟ್ಟು ಮಾಡಿಲ್ಲ ಪರಿಶೀಲನೆ ಮಾಡುವಂತ ಅಂತಕ್ಕಂಥ. ಅವಕಾಶ ಕೂಡ ಇದ್ದೇ ಇರುತ್ತೆ ಅಲ್ವೇ CWMA-ಗೆ? ಇರುತ್ತೆ. ಅವರು ಸ್ಥಳಕ್ಕೆ ಬಂದು, ಯಾಕೆಂತ ಹೇಳಿದ್ರೆ ಕಮಿಷನ್ ಅಂತ ಹೇಳಿದಾಗ ದೇ ಹ್ಯಾವ್ ಎವ್ರಿ ರೈಟ್ ಟು ಇನ್ಸ್ಪೆಕ್ಟ್. ಮಾಡ್ಬೇಕಲ್ಲ, ಫ್ಯಾಕ್ಚುಯಲ್ಸ್ ಏನಿದೆ ಅಂತಕ್ಕಂಥದ್ದು ನೋಡ್ಬೇಕಲ್ಲ. ಕಣ್ಣು ಮುಚ್ಕೊಂಡು ನೀವು ಆರ್ಡರ್ ಮಾಡ್ತಾ ಇದ್ದೀರಾ. ಕಣ್ಣು ಮುಚ್ಕೊಂಡು ಆರ್ಡರ್ ಮಾಡಿದ್ರೆ ನಮ್ಮ ಅಧಿಕಾರಿಗಳು, ಜಲಸಂಪನ್ಮೂಲ ಅಧಿಕಾರಿಗಳು, ಕಾನೂನು ಇಲಾಖೆ ಅಧಿಕಾರಿಗಳು, ಅಡ್ವೊಕೇಟ್ಸ್ ಏನಲ್ಲ ಆರ್ಗ್ಯೂ ಮಾಡ್ತಕ್ಕಂಥವ್ರು ಸಾಮಾನ್ಯರೇ. ಅಡ್ವೊಕೇಟ್ ಜನರಲ್ ಲೆವೆಲ್ ಇರ್ತಕ್ಕಂಥವ್ರು ಯಾರು? ಇದು ಕಾನೂನುಗಳು, ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಆಕ್ಟ್ ಇದೆ 1956, ಅಫ್ಕೋರ್ಸ್ ಅಂತಾರಾಜ್ಯ ಜಲ ವಿವಾದ ಕಾಯ್ದೆಗಳಿದೆ. ಅದ್ರ ಬಗ್ಗೆ ಸ್ಟಡಿ ಮಾಡಿರ್ತಕ್ಕಂಥವ್ರು ಇದನ್ನು ಕೈ ಚೆಲ್ಲಿ ಬಿಟ್ರೆ ಹೇಗೆ? ನಮಗ್ ಗೊತ್ತಾಗ್ತಾ ಇಲ್ಲ. ಇದು ದಿಸ್ ಈಸ್ ಒಂದು ರೀತಿಯಲ್ಲಿ ಇದು ದುರದೃಷ್ಟಕರವಾದಂತ ಸಂಗತಿ ಅಂತ ನಾನು ಹೇಳ್ತೇನೆ. ಬಹುಶಃ ಎಲ್ಲೋ ಒಂದ್ ಕಡೆ ಈ ಪ್ರಬಲವಾದಂಥ ವಾದವನ್ನ ಮಂಡನೆ ಮಾಡುವಂಥದ್ದು ಆಗಿಲ್ಲ ಅಂತನ ನಮ್ಮ ಪ್ರತಿನಿಧಿಗಳಿಂದ ಅಥವಾ ಜಲಸಂಪನ್ಮೂಲ ಅಧಿಕಾರಿಗಳಿಂದ. ಹಾಗಾದ್ರೆ ಕಾಣಿಸ್ತಾ ಇದೆಯಲ್ಲ. ಯಾಕೆಂತ ಹೇಳಿದ್ರೆ ಈಗ ನಮ್ಮಲ್ಲಿ ಈಗ ಏನಾಗಿದೆ, ಮೊನ್ನೆವರೆಗೂ ಒಂದ್ ರೀತಿಯಾದಂತ ಪರಿಸ್ಥಿತಿ ಇತ್ತು. ನಮ್ಮಲ್ಲಿ ನೀರಿಲ್ಲ ಅಂತ ನಾವು ಹೇಳ್ತಾ ಇದೆ, ಸರ್ಕಾರ ಹೇಳ್ತಾ ಇದೆ, ಅದು ವಾಸ್ತವ ಕೂಡ. ಮತ್ತೆ ಈಗ ಮಳೆ ಬಂತು. ಮಳೆ ಬಂದ ಮೇಲೆ ಏನು ಈಗ ಹೆಚ್ಚಾಗಿ ನಮ್ದು ಏನು ನೀರು ಸಂಗ್ರಹ ಆಗಿದೆಯಾ? ಹೇಮಾವತಿ, KRS, ಕಬಿನಿ ಮತ್ತೆ ಇದರಲ್ಲಿ ಹರಂಗಿನಲ್ಲಿ ಗೊತ್ತಿಲ್ಲ. ಅದನ್ನು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಕೂಡ ಇಟ್ ಸ್ಪೀಕ್ಸ್ ಅಂತ. ಇದನ್ನ ಅವ್ರೇನ್ ಮಾಡಿದ್ದಾರೆ, ಈಗ ನಮ್ಮ ಪ್ರತಿವಾದಿಗಳಾಗಿರ್ತಕ್ಕಂಥ ತಮಿಳುನಾಡು ಅವರು, ಇಲ್ಲ ಇಲ್ಲಿ ಈ 4 ಜಲಾಶಯಗಳಲ್ಲಿ ಇಷ್ಟು ಪ್ರಮಾಣದಲ್ಲಿ ನೀರಿದೆ ಅಂತ ಅವ್ರು ಫ್ಯಾಕ್ಟ್ಸ್ ಕೊಡ್ತಾ ಇದ್ದಾರೆ. ಆ ಫ್ಯಾಕ್ಟ್ಸ್ ಅನ್ನು ನಮ್ಮವರು ಡಿಸ್ಪ್ಯೂಟ್ ಮಾಡ್ತಾ ಇದ್ದಾರ? ಇಲ್ಲ, ಅವ್ರ ಫ್ಯಾಕ್ಟ್ ಜಾಸ್ತಿನೇ ಕೊಟ್ಟಿರ್ಬೋದಲ್ಲ. ಆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅನ್ನು ನಾವ್ಯಾಕೆ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ? ಹಾಗಾದ್ರೆ ವಾಸ್ತವ ಸ್ಥಿತಿ ಏನು? ಇದು ಇಟ್ ಈಸ್ ಅ ಮ್ಯಾಟರ್ ಆಫ್ ಕನ್ಫ್ಯೂಷನ್ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲ, ನಮ್ಮಲ್ಲಿ ಈ ರೀತಿಯಾದಂತಹ ನೀರಿದ್ರು ಕೂಡ ನಮ್ಗೆ ಕುಡಿಯೋಕೆ ನೀರು ಸಾಕಾಗೋದಿಲ್ಲ, ನಮ್ಮ ಒಂದು ಇದಕ್ಕೆ ಸಾಕಾಗಲ್ಲ ಅನ್ನೋದಂತಕ್ಕಂಥ ಪ್ರತಿಪಾದನೆಯನ್ನು ಮಾಡಿದ್ದಿದ್ರೆ ಅವ್ರ್ಯಾಕೆ ಈಗ CWRC-ನವರು 20,000 15,000 ಕ್ಯೂಸೆಕ್ಸ್ ಆಫ್ ನೀರಿಗೆ 10,000 ಕ್ಯೂಸೆಕ್ ಹೋಗ್ತಾ ಇದೆಯಪ್ಪ ಎಕ್ಸೆಸ್ ಆಗಿ. ಸರಿ, ಇನ್ನು ನಾವು ಎಕ್ಸೆಸ್ ಆಗಿ ಇನ್ನೂ 2,000 ಬಿಡ್ಬೇಕಾಗುತ್ತೆ. ಸರಿ, ಆದ್ರೆ ನಮ್ ಕುಡಿಯೋ ನೀರಿನ ಸಮಸ್ಯೆ ಇದೆ ಸ್ವಾಮಿ, ನಾವು ಬಿಡಕ್ಕಾಗಲ್ಲ. ಈಗ ಹೇಳ್ತಾ ಇದ್ದಾರೆ CM ಇಲ್ಲಿ, ನೀವೆಲ್ಲ ಕುಡಿಯೋಕ್ ಮಾತ್ರ ನೀರ್ ಬಳಸ್ಬೇಕು, ಯಾವುದೇ ಬೆಳೆಗಳಿಗೆ ಬಳಸೋಗಿಲ್ಲ ಅಂತ ಯಾಕೆ ಹೇಳಿದ್ರು ಹಾಗಾದ್ರೆ ನಮ್ಮ ಶಿವಕುಮಾರ್ ಸಾಹೇಬ್ರು? ಇದು ಕೂಡ ಬರುತ್ತೆ. ಹೀಗಾಗಿ ಈ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅನ್ನು ನಮ್ಮ ಅಧಿಕಾರಿಗಳು ಪ್ರಾಧಿಕಾರದ ಮುಂದೆ ಅಥವಾ ಇದ್ರ ಮುಂದೆ ಯಾಕೆ ಹೇಳಲಿಲ್ಲ? ಹೇಳಿದಿದ್ರೆ ಈ ರೀತಿಯಾದಂತ ಒಂದು ಆರ್ಡರ್ ಬರ್ತಾ ಇತ್ತ ಅಂತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ಆಲೋಚನೆ ಮಾಡುವಂತ ಸಂಗತಿ. ಎಲ್ಲ ಒಂದ್ ಕಡೆ ತಪ್ಪಾಗಿದೆ ವಸಂತ್ ಇದು.